ರೈತ ಬಾಂಧವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ನಾವು ಇವತ್ತು ಮಲೆನಹಳ್ಳಿ ಜಗಳೂರು ತಾಲೂಕು ದಾವಣಗೆರೆ ಒಂದು ಡಿಸ್ಟಿಕ್ಕಲ್ಲಿ ಅಡಿಕೆ ತೋಟದಲ್ಲಿದ್ದೀವಿ. ನೀವು ಈ ಒಂದು ಅಡಿಕೆ ತೋಟದಲ್ಲಿ ಈಗಿನ ಒಂದು ಇದರಲ್ಲಿ ನಾವೆಲ್ಲ ಕಡೆ ವೀಕ್ಷಣೆ ಮಾಡ್ತಾಯಿದ್ದೀವಿ. ಹೆಚ್ಚಾಗಿ ನಮಗೆ ಹಿಂಗಾರು ಒಣಗುವುದು, ಆಮೇಲೆ ಬಡ್ರಾಟ್ ಅಂತ ಹೇಳ್ತೀವಿ. ಬಡ್ರಾಟ್ ಕೂಡ ಭಾಳ ಕಡೆ ಕಾಣ್ತಾ ಇದೆ. ಈಗ ಅದು ಏನು ಬಡ್ರಾಟ್ ಆಗಿ ಹೋಗಿರ್ತಕ್ಕಂಥ ಗಿಡನ ನೀವು ನೋಡ್ತಾ ಇರ್ಬೋದು. ಅದು ಟ್ರೀಟ್ಮೆಂಟ್ ಆದಮೇಲೆ ಈ ಥರ ಆಗಿದೆ. ಮತ್ತು ಈಗ ಅದನ್ನು ಈ ಒಂದು ಫಂಗಿಸೈಡ್ ಆದ ಥೈಫೆನೈಟ್ ಮಿಥೈಲ್ 70% WP ಹಾಗೂ ಇನ್ಸೆಕ್ಟಿಸೈಡ್ ಆದ ಥ್ಯಾಮ್ಯಾಥೆಕ್ಸಿಯಮ್ ಮತ್ತು ಕ್ಲೋರೋಥ್ರಿಪ್ನಾಲ್ ಕಾಂಬಿನೇಷನ್ನ ಒಂದು ಮಿಕ್ಸ್ನ ಒಂದು 100 ಗ್ರಾಮ್ ಅದು ಪ್ಲಸ್ ಇದು 5 ml 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಈ ಥರ ಗುಂಡಿಗಳು ಮಾಡಿ ನಾವು ಗಿಡಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಇವೆಲ್ಲ ನೋಡ್ತಾ ಇರ್ಬೋದು ನೀವು. ಇವೆಲ್ಲವೂ ಇಷ್ಟು ಗಿಡಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಒಂದು ಗಿಡಗಳಿಗೆ ಈ ಥರ ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿದ್ದ ರೋಗ ಅಂದರೆ ಈ ಒಂದು ಬೇರುಗಳಲ್ಲಿ ಈ ಒಂದು ಸಿಸ್ಟಮಿಕ್ ಆಗಿದೆ ಇವೆರಡು, ಥೈಫೆನೈಟ್ ಮಿಥೈಲ್ ಆಗಲಿ ಅಥವಾ ಈ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಮಧುರ ಅಗ್ರಿಟೆಕ್ನ ಅವತಾರ ಆಗಲಿ, ಈ ಎರಡು ಕಾಂಬಿನೇಷನ್ನು ನಿಮಗೆ ಸಿಸ್ಟಮಿಕ್ ಆಗಿರೋದ್ರಿಂದ ಅದು ಬೇರುಗಳಲ್ಲಿ ನಾವೇನು ಈ ಥರ ಟ್ರೀಟ್ ಮಾಡಿರೋದ್ರಿಂದ ಪೂರಾ ರೂಟ್ಸ್ನಲ್ಲಿ ಈ ಒಂದು ಅಬ್ಸಾರ್ಪ್ಷನ್ ಮಾಡಿಕೊಂಡಾಗ ಗಿಡದಲ್ಲಿ ಪೂರಾ ವಿಷ ಅಂದರೆ ಪಾಯ್ಸನಸ್ ಎಂಟ್ರಿ ಆದಾಗ ಏನಾಗುತ್ತೆ, ಈ ಒಂದು ಹಿಂಗಾರಿನಲ್ಲಿ ಬರ್ತಕ್ಕಂಥ ಜಿಗಿ ಆಗಲಿ, ಈ ಕರಿ ಜಿಗಿ ಅಂತ ಹೇಳ್ತೀವಿ, ಅದು ಆಗಲಿ ನೀವು ನೋಡ್ತಾ ಇರ್ಬೋದು. ಹಿಂಗಾರಿನಲ್ಲಿ ಏನು ಡ್ರೈ ಆಗೋದು ಅಂದರೆ ಡೈಬ್ಯಾಕ್ ಆಗೋದು, ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಅಂತ ಹೇಳ್ತೀವಿ, ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಹಿಂಗಾರದ ಒಂಬಾಳೆ ಏನಿದೆ, ಈಗ ನೋಡಿ ಇಲ್ಲಿ ಕರಿಜಿಗಿ ಇದೆಯಲ್ವ, ಇದು ಕೂಡ ಅದೇನಾಗುತ್ತೆ, ವಿಷ ಆದಾಗ ಆ ಕರಿಜಿಗಿ ಏನಾಗುತ್ತೆ ಅಲ್ಲೇ ಇದಾಗ್ಬಿಡುತ್ತೆ, ಅಂದರೆ ಮುಂದೆ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗೆ ಯಾವುದೇ ಥರದ ರೋಗಗಳು ನಾವು ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇದು ನಾವು ರೂಟ್ ಫೀಡಿಂಗ್ ಮಾಡೋದ್ರಲ್ಲಿ ಏನಾಗುತ್ತೆ, ಭಾಳ ದಿನದವರೆಗೂ ಗಿಡದಲ್ಲಿ ವಿಷ ಆವರಿಸ್ಕೊಂಡಿರೋದ್ರಿಂದ ನಿಮಗೆ ಈ ಕೀಟ ಮತ್ತು ರೋಗಗಳ ನಿವಾರಣೆ ಮಾಡೋದಕ್ಕೆ ಅನುಕೂಲವಾಗುತ್ತದೆ.